ಮತ್ತೆ ಯಾವುದು ಇನಾಮ್ ಅಬಾಲಿಷನ್ ಆಕ್ಟ್ನಲ್ಲಿ ಮಂಜೂರಾಗಿದೆ ಮತ್ತೆ ಯಾವುದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ನಲ್ಲಿ ಮಂಜೂರಾಗಿದೆ ಆಸ್ತಿಗಳಿಗೆ ಅದನ್ನು ಮುಟ್ಟಕ್ಕೆ ಹೋಗಲ್ಲ ನಾವು. ಮತ್ತೆ ಯಾವುದು ಕಬ್ರಸ್ಥಾನದಲ್ಲಿದೆ, ಯಾವುದು ದರ್ಗಾದಲ್ಲಿದೆ, ಯಾವುದು ಮಸೀದಿನಲ್ಲಿದೆ, ಅವನು ಆಸ್ತಿಗಳಿದ್ದಾವೆ. ಆ ಆಸ್ತಿಗಳನ್ನ ಪ್ರೊಟೆಕ್ಷನ್ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಧರ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ, ಅದು ಮಾಡಬೇಕಾಗುತ್ತೆ ಅಂತ. ಈಗ ಉಳಿದಿರೋದು 1,10,000 ಎಕರೆನ, ಈಗ ಉಳಿದಿರೋದು 20,000 ಎಕರೆ. ಒಟ್ಟಿದ್ದದ್ದು 1,12,000 ಎಕರೆನಲ್ಲಿ ಉಳಿದಿರ್ತಕ್ಕಂಥದ್ದು 20,000 ಎಕರೆ. 20,000 ಎಕರೆನಲ್ಲಿ ಇನಾಮ್ ಅಬಾಲಿಷನ್ ಆಕ್ಟ್ನಲ್ಲಿ ಹೋಗಿರ್ತಕ್ಕಂಥದ್ದು ಅಲ್ಲ, 1,12,000 ಮತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನಲ್ಲಿ ಹೋಗಿರ್ತಕ್ಕಂಥದ್ದು, ಲ್ಯಾಂಡ್ ಆಕ್ಷನ್ ಆಕ್ಟ್ ನಲ್ಲಿ ಹೋಗಿರ್ತಕ್ಕಂಥದ್ದು, ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲ ಹೋಗಿ ಇನ್ನು ಉಳಿದಿರ್ತಕ್ಕಂಥದ್ದು ಇಷ್ಟಿದೆ. ಇದು ರಕ್ಷಣೆ ಮಾಡಬೇಕಲ್ಲ. ಯಾರೋ ಎನ್ಕ್ರೋಚ್ ಮಾಡ್ಕೊಂಡ್ಬಿಟ್ಟಿದ್ರೆ ಅದನ್ನ ಮಾಡಬೇಕಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ಒನ್ಸ್ ಎ ವರ್ಕ್ ಪ್ರಾಪರ್ಟಿ ಆಲ್ವೇಸ್ ಎ ವರ್ಕ್ ಪ್ರಾಪರ್ಟಿ ಅಂತ ಇದೆ. ಸಚ್ ಬೀಯಿಂಗ್ ದಿ ಕೇಸ್, ಆ ತರ ಇರುವಾಗ ಅದನ್ನ ಮಾಡಬೇಕಲ್ಲ. ಇಷ್ಟೆಲ್ಲ ಆದರೂ ಕೂಡ, ಗೊಂದಲ ನಿವಾರಣೆಗಳಾದರೂ ಕೂಡ ಒಂದು ಸಮಿತಿ ಮಾಡಬೇಕು ಅಂತ ಅನ್ನೋದಾದ್ರೆ ಸಮಿತಿ ಮಾಡಿ, ನಾವು ಪ್ರೆಸ್ಟೀಜ್ ಮೇಲೆ ಏನಿರೋದಿಲ್ಲ. ಒಂದು ಸಮಿತಿ ಮಾಡಲಿಕ್ಕೆ ನಿಮ್ಮ ಯಾರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡೋಣ. ಯಾವುದು ದೇವಸ್ಥಾನಗಳಿದ್ರೆ ಅಥವಾ ಶಾಲೆಗಳಿದ್ರೆ ಅಥವಾ ಇನ್ಯಾವುದು ದೇವಸ್ಥಾನಗಳಿದ್ರೆ, ಅಂತ ಪ್ರಾಪರ್ಟಿಗಳಿದ್ರೆ, ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನಲ್ಲಿ ಬಿಟ್ಟೋಗಿದ್ರೆ ಅಥವಾ ಇನಾಮ್ ಆಕ್ಟ್ ನಲ್ಲಿ ಬಿಟ್ಟೋಗಿದ್ರೆ ಅಂತವನ್ನೆಲ್ಲ ನೋಡ್ಲಿಕ್ಕೆ ಒಂದು ಸಮಿತಿ ಮಾಡೋಣ. ಆ ಸಮಿತಿಯನ್ನು ಸರ್ಕಾರ ಮಾಡಲಿಕ್ಕೆ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಜಮೀರ್ ಅವರಿಗೆ ಮತ್ತೆ ಕೃಷ್ಣ ಬೈರೇಗೌಡರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಬಿಕಾಸ್ ಬಿಜೆಪಿಯವರು ಇದರಲ್ಲಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ರು, ಸಮಾಜನ ಒಡಿತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಹೊಂಟಿದ್ರು. ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ಕಟ್ಟತಕ್ಕಂಥ, ಮುಸಲ್ಮಾನರುಗಳನ್ನ ಹಿಂದೂಗಳ ವಿರುದ್ಧ ಎತ್ಕಟ್ಟತಕ್ಕಂಥ ಕೆಲಸ ಮಾಡಿದ್ರು, ಸಮಾಜ ಒಡಿತಕ್ಕಂಥ ಕೆಲಸ ಮಾಡಿದ್ರು. ಇದಕ್ಕೆ ಅವರು ಉತ್ತರ ಸುದೀರ್ಘವಾಗಿ ಕೊಟ್ಟು ಏನು ಗೊಂದಲಗಳ ಉದ್ದಿಮೆಗಳನ್ನ ಹುಟ್ಟಾಕಿದ್ರು ಬಿಜೆಪಿಯವರು, ಆ ಎಲ್ಲ ಗೊಂದಲಗಳಿಗೆ ನಿವಾರಣೆ ಆಗ್ತಕ್ಕಂಥ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಂದೇಶ ಕೂಡ ಸಮಾಜಕ್ಕೆ ಹೋಗಿದೆ. ನಾನು ಸಮಾಜದ ಮಾಧ್ಯಮದವರ ಮೂಲಕ ಕೇಳ್ಕೊಳ್ತೀನಿ, ಈ ಬಿಜೆಪಿಯವರು ಮಾತುಗಳು ಗೊಂದಲ ನಿರ್ಮಾಣಕ್ಕೆ ಮಾಡಿರ್ತಕ್ಕಂಥ ಮಾತುಗಳು, ಅದರಿಂದ ಅವರ ಮಾತುಗಳಿಗೆ ಹೆಚ್ಚು ಮಹತ್ವ ಕೊಡಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಪ್ರಕಟಣೆ